ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಚಿತ್ರಾನ್ನ ಗೊಜ್ಜು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಅಷ್ಟೊತ್ತಿಗೆ 4 ಗಂಟೆ ಬಸ್ಸಿಗೆ ಬೆಂಗಳೂರಿಗೆ ಹೋಗಬೇಕು. ಯಾಕಪ್ಪ ಅಂದರೆ ನನ್ನ ಮಗಳದು ಸೆಕೆಂಡ್ ಗ್ರೇಡ್ದು ಭರತನಾಟ್ಯ ಎಕ್ಸಾಮು ಬೆಂಗಳೂರಲ್ಲಿದೆ. ಅದಕ್ಕೋಸ್ಕರ ಬೆಳಗ್ಗೆ ಟಿಫನ್ಗೆ ಮತ್ತು ನಮ್ಮ ಮನೆಯವರು ಮತ್ತು ನನ್ನ ಮಗಳು ಇಲ್ಲೇ ಇರ್ತಾರೆ. ಅವ್ರಿಗೂ ಮತ್ತು ನಮಗೂ ಟಿಫನ್ ಬೆಂಗಳೂರಿಗೆ ತಗೊಂಡು ಹೋಗೋಕ್ಕೆ ಆಗುತ್ತೆ ಅಂತ ಹಿಂದಿನ ದಿವಸ ನೈಟೇ ಚಿತ್ರಾನ್ನ ಗೊಜ್ಜು ಹಾಗೂ ಚಪಾತಿ ಚಟ್ನಿ ಪುಡಿ ರೆಡಿ ಮಾಡ್ಕೊತಾ ಇದ್ದೀನಿ. ಅಷ್ಟೊತ್ತಿಗೆ ನನ್ನ ಮಗಳು ಭರತನಾಟ್ಯದ ಯೂನಿಫಾರ್ಮ್ನ ಐರನ್ ಮಾಡ್ಕೊಂಡು ನೀಟಾಗಿ ಮಾಡಿಸಿಟ್ಕೊಂಡಿದ್ದಾಳೆ. ಹಾಗೆಯೇ ಭರತನಾಟ್ಯ ಎಕ್ಸಾಮ್ಗೆ ಏನೇನು ಬೇಕು ಅಂತ ಅವ್ರು ಮೇಡಮ್ ಹೇಳಿದಾರೋ ಅದನ್ನೆಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ದಾಳೆ. ಬಿಂದಿ, ಹೂವು ಮತ್ತು ಸರ ಬಳೆ ಎಲ್ಲದೂ ಏನೇನು ಬೇಕು ಅಂತ ಹೇಳಿದಾರೋ ಅದೆಲ್ಲ ಎತ್ತಿಟ್ಕೊಂಡು ಓದ್ಕೊತಾ ಇದ್ದಾಳೆ ಎಕ್ಸಾಮ್ಗೆ. ಅಷ್ಟೊತ್ತಿಗೆ ಒಂದು ಚಿತ್ರಾನ್ನ ಗೊಜ್ಜೆಲ್ಲ ರೆಡಿ ಆಯಿತು. ಬೆಳಗ್ಗೆ ನಮಗೆ ಟಿಫನಿಗೆ ಬೆಂಗಳೂರಿಗೆ ತಗೊಂಡೋಗಿ ಮತ್ತು ನಮ್ಮ ಹಸ್ಬೆಂಡ್ಗೆ ಹಾಗೂ ನನ್ನ ಮಗಳಿಗೆ ಇಲ್ಲೇ ಇರ್ತಾರಲ್ಲ ಅವ್ರಿಗೂ ಟಿಫನಿಗೆ ಬೇಕಾಗುತ್ತೆ ಅಂತ ಚಿತ್ರಾನ್ನ ಗೊಜ್ಜು ಜಾಸ್ತಿನೇ ಮಾಡಿಟ್ಟಿದ್ದೀನಿ. ನಮಗೆ ಹೋಟೆಲ್ ತಿಂದರೆ ಆಗಲ್ಲ, ಅದರಿಂದ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡು ಹೋಗೋಣ ಅಂತ. ತಿಂಡಿಗೆ ಬೆಳಗ್ಗೆಗೆ ಚಿತ್ರಾನ್ನ ಗೊಜ್ಜಾದರೆ ಜಾಸ್ತಿ ಟೈಮ್ ಇರುತ್ತೆ ಅಂತ ಮಾಡ್ಕೊಂಡಿದ್ದೆ. ಅಷ್ಟೊತ್ತಿಗೆ ನನ್ನ ಮಗಳು ಮೆಹಂದಿ ಕೂಡ ಹಾಕ್ತಾಯಿದ್ದಾಳೆ. ನಂಗೆ ಟೈಮ್ ಇರಲಿಲ್ಲ, ಅದರಿಂದ ನನ್ನ ಮಗಳಿಗೆ ಹೇಳಿದೆ ಮೆಹಂದಿ ಹಾಕು ಅಂತ. ಸಿಂಪಲ್ಲಾಗಿ ರೌಂಡಾಗಿ ಹಾಕೋದ್ರಿಂದ ಏನು ಡಿಸೈನ್ ಇರಲ್ಲ, ಈ ರೀತಿ ಸಿಂಪಲ್ಲಾಗಿ ಹಾಕೋದು, ಅದರಿಂದ ಅವಳಿಗೆ ಹೇಳಿದ್ದೆ. ಅದರಿಂದ ಅವಳೇ ಕೂಡ ಮೆಹಂದಿನ ಕೂಡ ಹಾಕ್ತಾಯಿದ್ದಾಳೆ. 2 ಕೈಗೆ ಮತ್ತು 2 ಕಾಲಿಗೂ ಹಾಕಬೇಕು. ನಾನು ಅಷ್ಟೊತ್ತಿಗೆ ಚಟ್ನಿ ಪುಡಿಗೆಲ್ಲ ರೆಡಿ ಮಾಡಿಕೊಂಡೆ. ಕೊಬ್ಬರಿ ತುರ್ಕೊಂಡು ಮತ್ತು ಕಡಲೆ ಇವೆಲ್ಲ ಪ್ರಿಪೇರ್ ಮಾಡಿಕೊಂಡು ಚಟ್ನಿ ಪುಡಿನೂ ಕೂಡ ಮಾಡಿಕೊಂಡೆ. ಚಟ್ನಿ ಪುಡಿ ಆದರೆ ಎಷ್ಟು ದಿವಸ ಬೇಕಾದರೂ ಇಟ್ಕೊಬೋದು, ಮತ್ತು ಬಸ್ಸಲ್ಲೆಲ್ಲ ಎತ್ಕೊಂಡು ಹೋಗೋಕ್ಕೂ ಚೆನ್ನಾಗಿರುತ್ತೆ ಅಂತ ಚಟ್ನಿ ಪುಡಿ ಹಾಗೂ ಚಪಾತಿ ಮಾಡಿಕೊಂಡೆ. ಇದೆಲ್ಲ ಪ್ರಿಪೇರ್ ಆಗೋ ಅಷ್ಟೊತ್ತಿಗೆ ಮೆಹಂದಿ ಕೂಡ ಹಾಕಿದ್ಲು ನನ್ನ ಮಗಳು, 2 ಕೈಗೂ ಹಾಗೂ 2 ಕಾಲಿಗೂ. ಅದು ಸ್ವಲ್ಪ ಡ್ರೈ ಆಗೋ ಕೂಡ ಆಗಿದೆ ಅಲ್ಲೇನ. ಹಿಂದಿನ ದಿವಸ ನೈಟೇ ಎಲ್ಲ ಪ್ರಿಪೇರ್ ಮಾಡಿಕೊಂಡ್ರು. ಬೆಳಗ್ಗೆನೇ ಇನ್ನು ಅಷ್ಟೊತ್ತಿಗೆ ಎದ್ವಿ. 2:45 ಆಗಿತ್ತು ನಾವು ಎದ್ದಾಗ. 2:45 ಎದ್ದು ನಾವು ರೈಸ್ ಎಲ್ಲ ಮಾಡಿಕೊಂಡು ಹಾಲು ಮತ್ತು ಸಾಂಬಾರೆಲ್ಲ ಬಿಸಿ ಮಾಡಬೇಕಾಗಿತ್ತು. ಅನ್ನ ಎಲ್ಲ ಮಾಡಿ ಹಾಲು ಮತ್ತು ಸಾಂಬಾರೆಲ್ಲ ಬಿಸಿ ಮಾಡೋ ಅಷ್ಟೊತ್ತಿಗೆ 3:50 ಆಯಿತು ಟೈಮು. ಎಲ್ಲ ಪ್ರಿಪೇರ್ ಮಾಡಿಕೊಂಡು ನಾವು ಹೊರಟು ರೆಡಿ ಆದ್ವಿ. ಬಸ್ಸು ಕರೆಕ್ಟಾಗಿ 4:15ಕ್ಕೆ ಬಿಡುತ್ತೆ ಅಂತ ಹೇಳಿದರು. ನಮ್ಮೂರಿಂದ 1 ಕಿಲೋಮೀಟ್ರ್ ದೂರ ಹೋಗಬೇಕು ಬಸ್ಸಿಗೆ. ಆದ್ದರಿಂದ 1/4 ಗಂಟೆ ಆದರೂ ಬೇಕಾಗುತ್ತೆ ಅಂತ ಮನೇನ ಒಂದು 20 ನಿಮಿಷ ಮುಂಚೆನೇ ಬಿಟ್ವಿ. ಹೆಂಗಾರಾಗಲಿ ಮತ್ತು ಆಗಬೇಕು ಅಂತ ಬೇಗನೆ ಹೋದರೆ ಒಳ್ಳೆಯದು. ಆದ್ದರಿಂದ ರೆಡಿಯಾಗಿ ನನ್ನ ಮಗಳು ಕೂಡ ರೆಡಿ ಆದಳು. ತುಂಬಾ ಚಳಿ ಇತ್ತು ಮಾತ್ರ. ಬೆಳಗ್ಗೆನೇ ಅಷ್ಟೊತ್ತಿಗೆ ಚಳಿಲಿ ಹೋಗೋದು, ಬೈಕಲ್ಲಿ ಆದರೂ ತುಂಬಾ ಕಷ್ಟ. ಅದು ಹೋಗಲೇಬೇಕಲ್ಲ, ಈ ಬಸ್ ಮಿಸ್ ಆದರೆ ಮತ್ತೆ ಇನ್ನೂ ಲೇಟು ಬಸ್ಸು ಸಿಗೋದು. ಅದರಿಂದ ಬೇಗನೆ ಹೋದ್ವಿ. ಈಗ ನೋಡಿ ಬಸ್ಸು ಕರೆಕ್ಟಾಗಿ 4:15 ಅಂತ ನಾವು ಹೋಗಿ 10 ನಿಮಿಷಕ್ಕೆ ಬಸ್ಸು ಕೂಡ ಹೊರಡ್ತು. ಈಗ ಬಸ್ಸಲ್ಲಿ ಹೋಗ್ತಾಯಿದ್ದೀವಿ. ಬಸ್ಸು ಫ್ರೀ ಇತ್ತು ನಾವು ಹೊರಟಾಗ. ಮತ್ತು ತುರುವೇಕೆರೆಗೆ ಬರ್ತಿದ್ದಂಗೆ ತುಂಬ ಜನ ಆದರು. ಬಸ್ಸಲ್ಲಿ ನಿದ್ದೆ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡೆ, ಆದರೆ ನಿದ್ದೆ ಬರಲಿಲ್ಲ, ಅಷ್ಟು ಚಳಿ ಇತ್ತು, ಸಖತ್ತು ಚಳಿ. ನಾವು ಅಲ್ಲಿಂದ ಬೆಂಗಳೂರಿಗೆ ತಲುಪೋ ಅಷ್ಟೊತ್ತಿಗೆ 7:45 8 ಗಂಟೆ ಆಯಿತು. ಮೆಜೆಸ್ಟಿಕ್ಕಿಂದ 1 ಕಿಲೋಮೀಟ್ರ್ ದೂರದಲ್ಲಿ ಶಾಂತಿನಗರದಲ್ಲಿ ಸಂತ ಕಬೀರ್ ಆಶ್ರಮ ಅಂತ ಐತೆ. ಅಲ್ಲಿ ಭರತನಾಟ್ಯದ ಎಕ್ಸಾಮ್ ಇದ್ದಿದ್ದು ಇವ್ರಿಗೆ, ಸೆಕೆಂಡ್ ಗ್ರೇಡ್ ಎಕ್ಸಾಮು. ಫಸ್ಟ್ ಗ್ರೇಡ್ ಎಕ್ಸಾಮು ಅಲ್ಲೇ ಇತ್ತು, ಸೆಕೆಂಡ್ ಗ್ರೇಡ್ ಎಕ್ಸಾಮು ಕೂಡ ಅಲ್ಲೇ ನಡೀತಾ ಇದೆ. ನಾವೇ ಫಸ್ಟ್ ಹೋಗಿದ್ದು, ಎಲ್ಲರಿಗಿಂತ ಯಾರೂ ಬಂದಿರಲಿಲ್ಲ, ನಾವೇ ಫಸ್ಟ್ ಹೋಗಿದ್ದು. ನಾವು ಆಶ್ರಮಕ್ಕೆ ಬಂದಾಗ ಸುಮಾರು 7:45 ಆಗಿತ್ತು. ಎಲ್ಲರೂ ನಮ್ಮ ಜೊತೆ ಬಂದಿದ್ದಾರೆಲ್ಲ ಬ್ಯಾಗ್ ಇಟ್ಟು ತಿಂಡಿ ತಿನ್ನೋಕ್ಕೆ ಅಂತ ಹೋಟ್ಲಿಗೆ ಹೋದರು. ನಾವು ಮನೆಯಿಂದಲೇ ತಿಂಡಿ ತಂದಿದ್ದರಿಂದ ನಾನು ನನ್ನ ಮಗಳು ಇಲ್ಲೇ ಕುತ್ಕೊಂಡು ತಿಂಡಿ ತಿಂದ್ವಿ. ತಿಂಡಿ ತಿಂದು ಒಂದು ಸ್ವಲ್ಪ ಹೊತ್ತಿಗೆ ಎಲ್ಲರೂ ಬಂದರು. ನಾವು ಯೂನಿಫಾರ್ಮ್ ಎಲ್ಲ ಮಕ್ಕಳು ಮನೆಯಿಂದಲೇ ಹಾಕೊಂಬಂದಿದ್ರು. ಬಸ್ಸಿಗೆ ನಮ್ಮ ಜೊತೆ ನಾವು ಒಂದು 10ರಿಂದ 12 ಜನ ಬಂದಿದ್ವಿ ಊರಿಂದ. ಫಸ್ಟ್ ಗ್ರೇಡ್ ಮತ್ತು ಸೆಕೆಂಡ್ ಗ್ರೇಡು ಎಕ್ಸಾಮು 2 ಒಂದೇ ದಿವಸ ಇದ್ದಿದ್ದರಿಂದ ಸ್ವಲ್ಪ ಜನ ಬಸ್ಸಿಗೆ ಬೆಳಗ್ಗೆ 4 ಗಂಟೆ ಬಸ್ಸಿಗೆ ಬಂದರು. ಸ್ವಲ್ಪ ಜನ ಹಿಂದಿನ ದಿವಸನೇ ನೈಟ್ ಬಂದು ಆಲ್ಟ್ ಆಗಿದ್ರು. ಸ್ವಲ್ಪ ಜನ ಕಾರ್ ಮಾಡ್ಕೊಂಡು ಬಂದಿದ್ದರು. ನಮ್ಮ ಜೊತೆ ಸೆಕೆಂಡ್ ಗ್ರೇಡ್ ಎಕ್ಸಾಮಲ್ಲಿ ಎಷ್ಟು ಜನ ಇದ್ದರು, ಒಂದು 7-8 ಜನ ಮಾತ್ರ ನಾವು ಬಸ್ಸಿಗೆ ಬೆಳಗ್ಗೆ ಬಂದಿದ್ವಿ. ಅಲ್ಲಿಂದ ಬಂದು ನಾವು ಯೂನಿಫಾರ್ಮ್ ಎಲ್ಲ ಹಾಕೊಂಬಂದಿದ್ದರಿಂದ ಇಲ್ಲಿ ಏನೇನು ಮೇಕಪ್ ಮಾಡೋದಿತ್ತು ಮೇಕಪ್ ಮಾಡಿ ತಲೆ ಎಲ್ಲ ಬಚ್ಚಿ ಎಲ್ಲ ರೆಡಿ ಮಾಡಿದ್ವಿ. ಮಕ್ಕಳೆಲ್ಲ ಚೆನ್ನಾಗೆಲ್ಲ ರೆಡಿಯಾಗಿ ಏನೇನು ಭರತನಾಟ್ಯ ಪ್ರಾಕ್ಟೀಸ್ ಇತ್ತೋ, ಎಕ್ಸಾಮ್ಗೆ ಏನೇನು ಕೇಳ್ಬೋದು ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ರು.
ಈ ರೀತಿ ರೆಡಿ ಆಗಬೇಕು ಅಂತ ಹೇಳಿದ್ರು. ಈ ರೀತಿ ರೆಡಿ ಮಾಡಿ ಮಕ್ಕಳು ರೆಡಿ ಆದಮೇಲೆ ಎಲ್ಲರೂ ಶ್ಲೋಕಸ್ ಎಲ್ಲ ಹೇಳ್ಕೊಂಡು ಡ್ಯಾನ್ಸ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಎಕ್ಸಾಮು 9:30ಗೆ ಐತೆ ಅಂತ ಹೇಳಿದ್ರಿಂದ ಎಲ್ಲರೂ ಬೇಗನೆ ರೆಡಿ ಆದರು. ಎಕ್ಸಾಮು 9:30ಕ್ಕೆ ನಡೆಯುತ್ತೆ ಅಂತ ಮೇಡಮ್ ಹೇಳಿದ್ರು. ಅದೇ ಎಕ್ಸಾಮ್ ನಡೆದಿದ್ದು 12:30 1 ಗಂಟೆ ಆಯಿತು. ಫಸ್ಟ್ ಗ್ರೇಡ್ ಎಕ್ಸಾಮು ಮತ್ತು ಸೆಕೆಂಡ್ ಗ್ರೇಡ್ ಎಕ್ಸಾಮು ಎರಡೂ ಒಂದೇ ದಿವಸ ಇದ್ದಿದ್ದರಿಂದ ಫಸ್ಟ್ ಗ್ರೇಡ್ ಎಕ್ಸಾಮ್ನೆಲ್ಲ ಮುಂಚೆನೇ ಮಾಡಿಬಿಟ್ರು. ನಂತರ ಸೆಕೆಂಡ್ ಗ್ರೇಡ್ ಎಕ್ಸಾಮ್ ಮಕ್ಕಳನ್ನ ಎಕ್ಸಾಮಿಗೆ ಕರೆಯೋಷ್ಟೊತ್ತಿಗೆ ಲೇಟ್ ಆಯಿತು. ಅಷ್ಟೊತ್ತಿಗೆ ಮಕ್ಕಳು ಎಲ್ಲ ರೆಡಿ ಆಗಿದ್ದರಿಂದ ಅವ್ರು ಏನೇನು ಶ್ಲೋಕ ಹೇಳ್ಕೊಟ್ಟಿದ್ದಾರೆ ಮೇಡಮು ಅದನ್ನೆಲ್ಲ ಹೇಳ್ಕೊಂಡು ಡ್ಯಾನ್ಸ್ ಪ್ರಾಕ್ಟೀಸ್ ಕೂಡ ಮಾಡ್ತಾಯಿದ್ರು. ಸ್ವಲ್ಪ ಜನ ರೆಡಿ ಆಗಿದ್ದು, ಸ್ವಲ್ಪ ಜನ ಇನ್ನೂ ರೆಡಿ ಆಗ್ತಾಯಿದ್ರು. ಯಾವ್ಯಾವ್ದು ಕೊಡ್ಬೋದು ಅಂತ ಹೇಳಿದ್ರು ಅದನ್ನೆಲ್ಲ ಸೆಕೆಂಡ್ ಗ್ರೇಡ್ ಎಕ್ಸಾಮ್ಗೆ ಏನೇನಿತ್ತು ಅದೆಲ್ಲ ಡ್ಯಾನ್ಸ್ ಪ್ರಿಪೇರ್ ಮಾಡ್ಕೊತಾ ಇದ್ರು. ಫಸ್ಟ್ ಗ್ರೇಡ್ ಎಕ್ಸಾಮು ಮತ್ತು ಸೆಕೆಂಡ್ ಗ್ರೇಡ್ ಎಕ್ಸಾಮ್ ಮಕ್ಕಳು ಅಲ್ಲೇ ಇದ್ದಿದ್ದರಿಂದ ಎಲ್ಲರೂ ಕೂಡ ಫಸ್ಟ್ ಗ್ರೇಡ್ ಎಕ್ಸಾಮವರು ಅವ್ರು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾಯಿದ್ರು, ಸೆಕೆಂಡ್ ಗ್ರೇಡ್ ಎಕ್ಸಾಮವರು ಅವ್ರು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಇದು ಪುಷ್ಪಾಂಜಲಿ ಡ್ಯಾನ್ಸ್ ಅಂತ ಜಾಸ್ತಿ ಇದೆ ನನ್ನ ಮಗಳು ಮಾಡ್ತಾ ಇದ್ದಿದ್ದು. ಇದನ್ನು ಚೆನ್ನಾಗಿ ಕಲ್ತ್ಕೊಂಬನ್ನಿ ಅಂತ ಹೇಳಿದ್ರಂತೆ. ಅದರಿಂದ ಸುಮಾರು ಒಂದು ವಾರದಿಂದ ಇದೇ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾಯಿದ್ಲು, ಪುಷ್ಪಾಂಜಲಿ ಡ್ಯಾನ್ಸ್ ಅಂತ. ಸ್ವಲ್ಪ ಜನಕ್ಕೆ ಒಳಗಡೆ ಎಕ್ಸಾಮ್ ನಡೀತಾ ಇತ್ತು. ಇನ್ನು ಮಿಕ್ಕಿದ ಮಕ್ಕಳೆಲ್ಲ ರೆಡಿ ಆದಮೇಲೆ ಇನ್ನೇನು ಮಾಡ್ತಾರೆ ಕೂತ್ಕೊಂಡು, ಆದ್ದರಿಂದ ಈ ರೀತಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾಯಿದ್ರು. 5 ಜನ ಮಾತ್ರ ಎಕ್ಸಾಮ್ಗೆ ಕರೀತಾರೆ, ಮಿಕ್ಕಿದ ಮಕ್ಕಳು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾಯಿದ್ರು ಈ ರೀತಿ. ಮಕ್ಕಳು ಹೆಂಗೂ ಚೆನ್ನಾಗಿ ರೆಡಿಯಾಗಿದ್ರಲ್ಲ ಅಂತ ನಾವು ಏನೇನು ಡ್ಯಾನ್ಸ್ ಹೇಳ್ಕೊಟ್ಟಿದ್ದು ಅದನ್ನ ರೀಲ್ಸ್ ಕೂಡ ಮಾಡಿಸಿದ್ವಿ ಮೇಲ್ಗಡೆ ಟೆರೆಸ್ ಮೇಲೆ ಕರ್ಕೊಂಡೋಗಿ. ಮಕ್ಕಳೆಲ್ಲ ಚೆನ್ನಾಗಿ ರೆಡಿಯಾಗಿದ್ರು ಅಂತ ನಾವು ಟೆರೆಸ್ ಮೇಲೆ ಕರ್ಕೊಂಡೋಗಿ ಸೆಕೆಂಡ್ ಗ್ರೇಡ್ ಎಕ್ಸಾಮ್ ನಾವು ಊರಿಂದ ಬಂದಿದ್ವಲ್ಲ
ಅಷ್ಟು ಮಕ್ಕಳು ಮಾತ್ರ ಟೆರೆಸ್ ಮೇಲೆ ಕರ್ಕೊಂಡೋಗಿ 4-5 ಡ್ಯಾನ್ಸ್ಗೆ ರೀಲ್ಸ್ ಮಾಡಿದ್ರು. ಅಲ್ಲಿಂದ ಬಂದಮೇಲೆ ಸರ್ರು ಪ್ರಾರ್ಥನೆ ಎಲ್ಲ ಆಡಿಸಿದ್ರು, ಮಕ್ಳ ಕೈಯಲ್ಲಿ ಹೇಳ್ಸಿದ್ರು. ಪ್ರಾರ್ಥನೆ ಎಲ್ಲ ಹೇಳ್ಸಿದ್ಮೇಲೆ ಸೆಕೆಂಡ್ ಗ್ರೇಡ್ ಎಕ್ಸಾಮ್ದು ಆಲ್ ಟಿಕೆಟ್ ಕೂಡ ಬಂತು. ಆಲ್ ಟಿಕೆಟ್ ಇಸ್ಕೊಂಡು ಆಲ್ ಟಿಕೆಟ್ ಎಲ್ಲ ಕೊಟ್ಟ ಮೇಲೆ ಮತ್ತೆ ಡ್ಯಾನ್ಸ್ಗೆ ಏನೇನು ಮತ್ತೆ ಪ್ರಾಕ್ಟೀಸ್ ಮಾಡ್ಕೊತಾ ಇದ್ರು ಮಕ್ಕಳೆಲ್ಲ ಸೇರಿಕೊಂಡು. ಈ ಕಡೆಗೆ ಬಾಮೂಲ್ಯಕ್ಕೆ ಬೆಳಕು ಅಲ್ಲಿ ಕಾಣಿಸ್ತಿಲ್ಲ. ಇವರು ಗಲಾಟೆ ಮಾಡ್ಕೊಂಡು ಎಲ್ಲ ಮಕ್ಕಳು ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಒಳಗಡೆ ಎಕ್ಸಾಮ್ ನಡೀತಾ ಇತ್ತು. 5 ಜನನೇ ಕಳಿಸ್ತಾ ಇರ್ತಾರೆ ಒಳಗಡೆಗೆ ಎಕ್ಸಾಮ್ಗೆ. ಇವರೆಲ್ಲ ನೋಡಿ ಸೀನಿಯರ್ಸು ಸ್ಯಾರಿ ಕೊಟ್ಟಿರ್ತಾರೆ ಇವ್ರಿಗೆ ಯೂನಿಫಾರ್ಮ್ಗೆ ಅಂತ. ಜೂನಿಯರ್ ಮಕ್ಕಳಿಗೆ ಮಾತ್ರ ಈ ರೀತಿ ಡ್ರೆಸ್ ಕೊಟ್ಟಿರ್ತಾರೆ. 5 ಜನನ ಬೇರೆ ಕಡೆಯಿಂದ ಎಲ್ಲ ಬಂದಿರ್ತಾರಲ್ವ ಫಸ್ಟ್ ಗ್ರೇಡ್ ಸೆಕೆಂಡ್ ಗ್ರೇಡ್ ಎಕ್ಸಾಮ್ಗೆ. ಅದರಿಂದ ತುಂಬ ಜಾಸ್ತಿ ಜನ ಇದ್ರು ಎಕ್ಸಾಮ್ಗೆ. ಅವರು ಹೆಂಗೆ ಇದು ಮಾಡ್ಕೊಂಡಿದ್ರು, ಮಕ್ಕಳ ಹೆಸರು ಬರ್ಕೊಂಡಿದ್ರು, ಆ ರೀತಿ 5 ಜನನೇ ಒಳಗಡೆ ಕಳಿಸ್ತಾಯಿದ್ರು. ಎಲ್ಲರದು ಆಯಿತು. ಈಗ ನಮ್ಮ ಮಕ್ಕಳು ಕೂಡ 5 ಜನನೇ ಕರಿತಾಯಿದ್ರು. ನಾವು ಊರಿಂದ ಬಂದಿದ್ದ ಮಕ್ಕಳಲ್ಲಿ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತಲೇ ಇದು ಮಾಡ್ತಾಯಿದ್ವಿ. ನಮ್ಮ ಗುಂಪಲ್ಲಿ ಇಬ್ಬರು ಮಾತ್ರ ಉಳ್ಕೊಂಡಿದ್ರು, ಅದರಿಂದ ಲೇಟ್ ಆಯಿತು. ನನ್ನ ಮಗಳು ಕೂಡ ಎಕ್ಸಾಮ್ಗೆ ಹೋದ್ಲು ಒಳಗಡೆಗೆ. ಈಗ ಇದು ನೋಡಿ ಫೋಟೋಸ್, ಇದು ಎಲ್ಲ ಮಕ್ಕಳದು ಗ್ರೂಪ್ ಫೋಟೋ ತಗೊಂಡ್ವಿ, 1-2-3. ಇದು ಫಸ್ಟ್ ಗ್ರೇಡ್ ಎಕ್ಸಾಮ್ ಫೋಟೋ ಮತ್ತು ಸೆಕೆಂಡ್ ಗ್ರೇಡ್ ಎಕ್ಸಾಮ್ ಫೋಟೋ 2 ಫೋಟೋನೇ ಐತೆ ಇದರಲ್ಲಿ. ಎಕ್ಸಾಮ್ ಎಲ್ಲ ಮುಗಿಸೋದಕ್ಕೆ 1:15 ಆಯಿತು. ನಾವು ಊರಿಂದ ಬಂದಿದ್ದಾರೆಲ್ಲ ಒಟ್ಟಿಗೆ ಬಂದಿದ್ದೀವಿ, ಒಟ್ಟಿಗೆ ಬಸ್ಸಲ್ಲಿ ಹೋಗೋಣ ಎಲ್ಲ ಜೊತೆಲಿ ಅಂದ್ಕೊಂಡು ಸ್ವಲ್ಪ ಲೇಟ್ ಆಯಿತು. ಹಂಗೂ ಅದರಲ್ಲೂ ಕೂಡ ಸ್ವಲ್ಪ ಲೇಟ್ ಆಗಿ ನಮಗೆ, ನಾವು 4 ಜನ ಹೋಗ್ತೀವಿ ಅಂತ 4 ಜನ ಮುಂಚೆನೇ ಹೋದರು. ನಾವು ಇಷ್ಟು ಜನ ಮಾತ್ರ ಒಟ್ಟಿಗೆ ಹೋಗೋಣ ಅಂತ ಉಳಿದಿದ್ದ ಮಕ್ಕಳು ಬರೋ ತನಕ ಕಾಯ್ತಾ ಇದ್ದು. ಆ ಮಕ್ಕಳೆಲ್ಲ ಬಂದಮೇಲೆ ಒಟ್ಟಿಗೆ ಬಂದ್ವಿ. ಮತ್ತು ಮೆಜೆಸ್ಟಿಕಲ್ಲಿ ಏನೋ ತಗೋಬೇಕು ಅಂದರು ನನ್ನ ಫ್ರೆಂಡು, ಅವರು ಏನೋ ತಗೊಂಡ್ವಿ. ಎಲ್ಲ ತಗೊಂಡು ಈಗ ಊರಿಗೆ ಹೋಗ್ತಾಯಿದ್ದೀವಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.